ಮೈಸೂರಲ್ಲಿ ನಿಯಮ ಮೀರಿ ನಡೆಯುತ್ತ ವಿವಿ ಕುಲಸಚಿವರ ನೇಮಕ. ಉನ್ನತ ಶಿಕ್ಷಣ ಇಲಾಖೆ ಅಧೀನ ಕಾರ್ಯದರ್ಶಿಯಿಂದ ಉಲ್ಲಂಘನೆ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲು ತಯಾರಿಯನ್ನ ಕೂಡ ನಡೆಸಿಕೊಳ್ತಾ ಇದ್ದಾರೆ. ಮೈಸೂರು ವಿವಿ ಕುಲಸಚಿವ ಹುದ್ದೆಗೆ ಪ್ರೊಫೆಸರ್ ಬಿಕೆ ಕೆಂಪೇಗೌಡ ನೇಮಕರಾಗಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಕುಲಸಚಿವರ ನೇಮಕ ನಿಯಮ ಬಾಹಿರ ಅನ್ನೋ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಉನ್ನತ ಶಿಕ್ಷಣ ಇಲಾಖೆ ಅಧೀನ ಕಾರ್ಯದರ್ಶಿ ಶಶಿಕಲಾ ಆದೇಶಕ್ಕೆ ಅಪಸ್ವರ ಕೇಳಿಬಂದಿದೆ. ವಕೀಲ ಗೋಕುಲ್ ಗೋವರ್ಧನ್ ಎಂಬುವರಿಂದ ಗಂಭೀರವಾದ ಆರೋಪವನ್ನ ಮಾಡಲಾಗಿದೆ. ಕೆಂಪೇಗೌಡ ನಂಜನಗೂಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರು ಕೆಂಪೇಗೌಡರ ನೇಮಕ ಕ್ರಮಬದ್ಧವಾಗಿಲ್ಲ ಅನ್ನೋದಾಗಿ ಗೋವರ್ಧನ್ ಆರೋಪವನ್ನ ಮಾಡಿದ್ದಾರೆ. ನಿಯಮ ಗಾಳಿಗೆ ತೂರಿ ಕುಲಸಚಿವರ ನೇಮಕ ಆಗಿದೆ. ನ್ಯಾಯಾಲಯಕ್ಕೆ ಅಪೀಲನ್ನು ಸಲ್ಲಿಸಲಾಗುತ್ತೆ. ಮೊನ್ನೆ ದಿನ 10ನೇ ತಾರೀಕು 10/8/2026 ಉನ್ನತ ಶಿಕ್ಷಣ ಇಲಾಖೆಯಿಂದ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ ಸರ್. ಪ್ರೊಫೆಸರ್ ಕೆಂಪೇಗೌಡ ಬಿಕೆ ಪ್ರಾಧ್ಯಾಪಕರು ಮತ್ತು ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಂಜನಗೂಡು ಇವರನ್ನು ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರು ಮೌಲ್ಯಮಾಪನ ಹುದ್ದೆಗೆ ಆಡಳಿತಾತ್ಮಕವಾಗಿ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ನೇಮಕಾತಿ ಮಾಡಿದ್ದೀವಿ ಅಂತ. ನಮ್ಮ ವಿಶ್ವವಿದ್ಯಾಲಯ ಮೈಸೂರು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಅಧಿನಿಯಮ 2000 ಅಡಿಯಲ್ಲಿ ಕೆಲಸ ಮಾಡುವಂಥದ್ದು. ಇದನ್ನು ಕಾಲಕಾಲಕ್ಕೆ ಅಮೆಂಡ್ಮೆಂಟ್ ಮಾಡಿದ್ದಾರೆ. 2016ರಲ್ಲೂ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಆದರೆ ಇಲ್ಲೆಲ್ಲೂ ಕುಲಸಚಿವರ ನೇಮಕಾತಿ ವಿಚಾರದಲ್ಲಿ ಎಲ್ಲೂ ಅಮೆಂಡ್ಮೆಂಟ್ ಆಗಿಲ್ಲ ಸರ್. ಮೌಲ್ಯಮಾಪನದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಅಧಿನಿಯಮ 2000ರಲ್ಲಿರುವಂಥ ಕಾನೂನನ್ನ ವೈಲೇಷನ್ ಮಾಡಿ ಶ್ರೀಯುತ ಕೆಂಪೇಗೌಡರನ್ನ ನೇಮಕಾತಿ ಮಾಡುವಂಥದ್ದು ಏನಿತ್ತು, ಆ ರೀತಿ ಮಾಡುವಂಥದ್ದು ಎಷ್ಟು ಸರಿ, ಊರ್ಜಿತಾನ ಅಂತ. ಇದೇ ರೀತಿ ಈ ರೀತಿ ಯಾವ್ದಾದ್ರು ಒಬ್ಬರು ಡಿಗ್ರಿ ಕಾಲೇಜ್ ಅವ್ರನ್ನ ಮಾಡ್ಬೋದಾ ಅಂತ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.